ಸ್ನೇಹಿತರೆ ನಮಸ್ಕಾರ. ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಾನು ನಮ್ಮ ಹೊಸಕೋಟೆ ಗ್ರಾಮದಲ್ಲಿ ನಾನು ನಮ್ಮ ರವೀಂದ್ರ ಅವ್ರಿಗೆ ನಾನು ಈ ಪ್ರಾಡಕ್ಟ್ ಫ್ರೀ ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಸ್ನೇಹಿತರೆ. ಯಾಕೆಂದರೆ ಸತತವಾಗಿ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ 5 ತಿಂಗಳಿಂದ ಬಳಕೆ ಮಾಡ್ತಾ ಬಂದಿದ್ದಾರೆ. ನಾವು 6ನೇ ತಿಂಗಳು ನಾವು ಉಚಿತವಾಗಿ ನಾವು ಕೊಡ್ತೀವಿ ಅಂತ ಕೂಡ ನಮ್ಮ ಅಣ್ಣವ್ರಿಗೆ ನಾವು ಹೇಳಿದ್ವಿ, ನಮ್ಮ ಅರವಿಂದ್ ಅಣ್ಣವ್ರಿಗೆ. ಸೊ ಅದೇ ರೀತಿ ನಾವು ಇವತ್ತು ಈ ಪ್ರಾಡಕ್ಟ್ಸ್ ಕಂಪ್ಲೀಟ್ ಏನಿದು 4,500 ಏನಿದೆ ಪ್ರಾಡಕ್ಟ್ಸ್ ನಾವು ಫ್ರೀ ಕೊಡಬೇಕು ಅಂತಲೇ ನಾವು ಬಂದಿದ್ದೀವಿ. ಸೊ ಈ ಪ್ರಾಡಕ್ಟ್ಸ್ನ ನಾವು ನಮ್ಮ ಅರವಿಂದ್ ಅಣ್ಣವ್ರಿಗೆ ನಾವು ಕೊಡ್ತಾ ಇದ್ದೀವಿ. ಮತ್ತು ಅದೇ ರೀತಿ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ ಬಳಕೆ ಮಾಡ್ತಾ ನಮ್ಮ ಅರವಿಂದ್ ಅಣ್ಣವ್ರಿಗೆ ಏನೆಲ್ಲ ಅವ್ರಿಗೆ ಅನುಕೂಲ ಆಯಿತು ಅಂತ ಒಂದು 2 ಮಾತು ತಿಳ್ಕೊಳ್ಳೋಣ ಸ್ನೇಹಿತರೆ. ಅಣ್ಣ ನಮಸ್ಕಾರ. ನಮಸ್ಕಾರ. ನಿಮಗೆ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ ಸುಮಾರು ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಗೆ ಏನೆಲ್ಲ ಅನುಕೂಲ ಆಗಿದೆ, ಯಾವ್ಯಾವ ಬೆಳೆಗೆ ನೀವು ಯೂಸ್ ಮಾಡಿದ್ದೀರಾ ಅಂತ ನಮ್ಮ ರೈತರು ನೀವು ತಿಳಿಸ್ಕೊಡ್ತೀರಾ? ಸರ್, 3 ವರ್ಷಕ್ಕೆ ಮುಂಚೆ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೆ ಇದನ್ನ. ಓಕೆ. ಆಮೇಲೆ ಸೆಂಟ್ರಲ್ ಸ್ವಲ್ಪ ಬಿಟ್ಬಿಟ್ಟೆ. ಓಕೆ. ಅದು 3 ವರ್ಷದ ಮುಂಚೆ ಆಗಿರೋ ಬೆಳೆ ಒಂದು ವರ್ಷದಲ್ಲಿ ಆಗಲಿಲ್ಲ. ಓಕೆ. ಆಮೇಲೆ ಇವ್ರು ಮಧು ಸಾರ್ ಸಿಕ್ಕಿದ್ಮೇಲೆ ಅವ್ರ ಹತ್ರ ಮತ್ತೆ ತಗೊಂಡು ನಾನು ಒಂದು 6 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ. ಓಕೆ. ಫಸ್ಟ್ ಬಂದು ಶಾಮಂತಿಗೆ ಯೂಸ್ ಮಾಡಿದೆ, ಓಕೆ, ಹೀರೆಕಾಯಿ ಯೂಸ್ ಮಾಡಿದೆ, ಚಿಕ್ಕಡಿಕಾಯಿ ಯೂಸ್ ಮಾಡಿದೆ, ಡಬಲ್ ಬೀನ್ಸ್ ಯೂಸ್ ಮಾಡಿದೆ. ಶಾಮಂತಿ ಎಲ್ಲ ಚೆನ್ನಾಗಿ ಹೂವು, ದಪ್ಪ, ಕಡ್ಡಿ, ಸ್ಟಿಮ್ಮು, ಕಲರು, ಗಿಡ ಸಾಯೋದು ಯಾವುದೇ ರೀತಿ ಆಗಿರಲಿಲ್ಲ. ಗಿಡ ಎಲ್ಲ ಚೆನ್ನಾಗಿ ಬಂತು. ರಂಬೆನೂ ಲಾಕಗಳು ಚೆನ್ನಾಗಿ ಬೆಳವಣಿಗೆ ಚೆನ್ನಾಗಿ ಬಂತು. ಒಳ್ಳೆ ಹೂವನು ಕೊಯ್ತು, ಹೂವನು ಚೆನ್ನಾಗಿ ಬಂದಿತ್ತು. ಹೀರೆಕಾಯಿಗೂ ಬಿಟ್ಟಿದ್ವಿ. ಹೀರೆಕಾಯಿಗೆ ರಂಗೋಲಿಗೆ ಹೊಡೆದಿದ್ವಿ. ರಂಗೋಲಿಗೆ 2 ಸಲ ಹೊಡೆದಿದ್ದು ಈ ನೆಟ್ ಸರ್ಫ್ದು. 2 ಸಲಕ್ಕೆ ರಂಗೋಲಿ ಇರಲಿಲ್ಲ. ಅನುಕೂಲ ಎಲ್ಲ ಚೆನ್ನಾಗೈತಣ್ಣ ನಿಮ್ಗೆ? ಅನುಕೂಲ ಎಲ್ಲ ಚೆನ್ನಾಗಾಯ್ತು. ಕಾಯಿನೂ ಒಳ್ಳೆ ಕಾಯಿ ಇಳುವರಿ ಬಂತು. ಹೀರೆಕಾಯಿ ಒಳ್ಳೆ ಇಳುವರಿ ಬಂತು. ಮತ್ತೆ ಇದು ಚಿಕ್ಕಡಿಕಾಯಿಗೂ ಕೊಟ್ಟಿದ್ದೀವಿ. ಚಿಕ್ಕಡಿಕಾಯಿ ಒಂದು ಕ್ರಾಪ್ ಖಾಲಿ ಆಯ್ತು. ಮತ್ತೆ 2ನೇ ಕ್ರಾಪ್ ಹಿಂದೆನೆ ಎಲ್ಲ ಚಿಗುರು ಮೋಸಗಳು ಸ್ಟಾರ್ಟ್ ಆಗಿದೆ. ನಿಮ್ಗೆ ಯಾವ ತರ ಖುಷಿ ಆಗ್ತಿದೆ? ನಿಮ್ಗೆ ಫ್ರೀ ಪ್ರಾಡಕ್ಟ್ ನಾವು ಕೊಡ್ತಾ ಇದೀವಲ್ಲ, ನಿಮ್ಗೆ ಯಾವ ತರ ಖುಷಿ ಆಗ್ತಿದೆ ಅಣ್ಣ ನಿಮ್ಗೆ? ರೈತರು ನೀವು ಏನ್ ಹೇಳ್ತೀರಾ ನಿಮ್ ಕಡೆಯಿಂದ? ನಮ್ ಕಡೆಯಿಂದ ಒಂದು ಅಂಗಡಿನಲ್ಲಿ ಹೋಗಿ ಒಂದು ಶೇವಿಂಗ್ ಮಾಡ್ಬೇಕಂದ್ರು 50 ರೂಪಾಯಿ ತಗೊಳ್ತಾರೆ. ಕರೆಕ್ಟ್ ಆಯ್ತಾ? ಯಾವ್ದೇ ಅಂಗಡಿಗೆ ಹೋಗ್ಲಿ, ಒಂದು ಕಾಫಿ ಕುಡಿಲಿ, ಟೀ ಕುಡಿಲಿ 10 ರೂಪಾಯಿ ಆಗ್ತೈತೆ. ಹೌದೌದು. ಯಾವ್ದೇ ಕಂಪ್ನಿಗಳವರಾಗ್ಲಿ, ಯಾವ್ದೇ ಬಯೋ ಪ್ರಾಡಕ್ಟ್ ಮತ್ತೊಂದು ಪ್ರಾಡಕ್ಟ್ಗಳಾಗ್ಲಿ ಯಾರು 10 ರೂಪಾಯಿ ಫ್ರೀ ಕೊಡಲ್ಲ. ಹೌದೌದು. ಯಾರು ಸಹ 10 ರೂಪಾಯಿ ಫ್ರೀ ಕೊಡಲ್ಲ. ನಮ್ಮ ಈ ನೆಟ್ ಸರ್ಫ್ ಅವರು ನಾನು ಸುಮಾರು ಒಂದು 5 ತಿಂಗಳಿಂದ ತಿಂಗಳಿಗೆ ಒಂದು 5,000 ಸಾವಿರ ಅಷ್ಟು ನನ್ನ ಹತ್ರ ಅಷ್ಟು ಬಜೆಟ್ ಇರಲಿಲ್ಲ. ಆದ್ರೂ ನಾನು ತಿಂಗಳಿಗೆ ನನ್ನ ಕೈಯಲ್ಲಿ ಆದಷ್ಟು ನಾನು ಪ್ರಾಡಕ್ಟ್ ತಗೊಂಡೆ. 6 ತಿಂಗಳು ತಗೊಳ್ಬೇಕಂತ ಹೇಳಿದ್ರು. ಆದ್ರೆ ನಾನು 5 ತಿಂಗಳಾಯ್ತು. 5 ತಿಂಗಳಿಗೆ ಇವರು 5.5 ತಿಂಗಳಲ್ಲಿ ನಮ್ಗೆ ಸುಮಾರು ನಾನು ತಿಂಗಳಿಗೆ 4,500 5,000 ಪೇ ಮಾಡ್ತಾ ಇದ್ದೆ. ಅದರಲ್ಲೇ 5.5 ತಿಂಗಳಿಗೆ ಇವರು ಸುಮಾರು 4,500 ರೂಪಾಯಿ ಅಷ್ಟು ಪ್ರಾಡಕ್ಟ್ ನಮ್ಗೆ ಫ್ರೀ ಕೊಟ್ಟಿದ್ದಾರೆ. ನನಗೆ ಈ ಪ್ರಾಡಕ್ಟ್ ಸುಮಾರು ಇನ್ನೂ ಒಂದು 15 ದಿವಸ ಬರ್ತೈತೆ. 15 ದಿವಸ ನಾವು ಇದನ್ನ ಅನುಕೂಲ ಆಗುತ್ತಣ್ಣ ನಿಮ್ಗೆ? ಪ್ರಾಡಕ್ಟ್ ಅಲ್ಲಿ ಇದು ರೈತರಿಗೆ ಬಹಳ ಅನುಕೂಲ ಆಗ್ತೈತೆ. ಸ್ನೇಹಿತರೆ ಗಮನಿಸಬಹುದು, ಅಣ್ಣವ್ರು ಹೇಳೋ ತರ 5.5 ತಿಂಗಳು ಅಂತ ಹೇಳಿದ್ರು. ನಾವು ಹೇಳಿದ್ದು 5 ತಿಂಗಳು ಸತತವಾಗಿ ನಮ್ಮಲ್ಲಿ ಪರ್ಚೇಸ್ ಮಾಡಿದ್ರೆ, ನಮ್ಮ ಹತ್ರ ಖರೀದಿ ಮಾಡಿದ್ರೆ 6ನೇ ತಿಂಗಳು ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದೇ ರೀತಿ ಕೂಡ ನಮ್ಮ ಪ್ರಾಡಕ್ಟ್ಸ್ ನಾವು ನಮ್ಮ ಅರವಿಂದ್ ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಸ್ನೇಹಿತರೆ, ನಿಮಗೇನಾದರೂ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ಸ್ ಬೇಕಾದರೆ ಖಂಡಿತ ನೀವು ನಮಗೆ ಕಾಲ್ ಮಾಡ್ಬೋದು. ಮತ್ತು ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಯಾರೆಲ್ಲ ನೋಡ್ತಾ ಇದ್ದೀರಾ, ದಯವಿಟ್ಟು ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಹೆಚ್ಚಾಗಿ ಈ ಅನುಕೂಲ ಆಗುವಂಥ ವಿಡಿಯೋನ ನೀವು ಎಲ್ಲರಿಗೂ ಶೇರ್ ಮಾಡಬೇಕು. ಅದೇ ರೀತಿ ನೀವು ಕೂಡ ಈ ಉಚಿತವಾದ ಪ್ರಾಡಕ್ಟ್ಸು 5,000 10,000 50,000 ಆಗಿರ್ಬೋದು, ಉಚಿತವಾಗಿ ನೀವು ಕೂಡ ಪಡಿಬೋದು ಅಂತ ನಾನು ಹೇಳ್ತಾ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮತ್ತು ನಿಮಗೇನಾದರೂ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟ್ಸ್ ಬೇಕಾದರೆ ನನ್ನ ನಂಬರ್ಗೆ ಕೂಡ ನೀವು ಕಾಲ್ ಮಾಡ್ಬೋದು. ನನ್ನ ನಂಬರ್ ಬಂದು 9902168161 ಅಂತ ಸ್ನೇಹಿತರೆ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಒಂದು ಮಾತು ಹೇಳ್ಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ಈ ಪ್ರಾಡಕ್ಟ್ ತಗೊಂಡ್ಮೇಲೆ ತಿಂಗಳಿಗೆ 5,000 ಸಾವಿರ ಮಾಡ್ತಾ ಇದ್ದೆ. ಮತ್ತೆ ಈ ತಿಂಗಳಿಂದ ನಾನು 10,000 ಮಾಡಬೇಕು ಅಂತ ನನ್ನ ಮನಸ್ಸಲ್ಲಿ ಅಭಿಪ್ರಾಯ ಬಂದಿದೆ. ತಿಂಗಳು 10,000 ಪ್ರಾಡಕ್ಟ್ ಮಾಡಿದ್ರೆ 5ನೇ ತಿಂಗಳು ನಮ್ಗೆ 10,000 ಪ್ರಾಡಕ್ಟ್ ಫ್ರೀ ಸಿಗುತ್ತೆ. 10,000 ಪ್ರಾಡಕ್ಟ್ ಫ್ರೀ ಸಿಗಿದ್ರೆ ನಮಗೆ ಒಂದು ತಿಂಗಳು ಔಷಧಿ ಸೇವ್ ಆಗುತ್ತೆ. ಹೌದು ಸ್ನೇಹಿತರೆ, ಅಣ್ಣವ್ರು ಹೇಳೋ ತರ 10,000 ಅವ್ರು ಪರ್ಚೇಸ್ ಮಾಡಿದಾರೆ ಅಂದ್ರೆ ಹೀರೆಕಾಯಿಗೆ ಯೂಸ್ ಮಾಡಬಹುದು, ಹಾಗಲಕಾಯಿಗೆ ಯೂಸ್ ಮಾಡಬಹುದು, ಶಾಮಂತಿಗೆ ಯೂಸ್ ಮಾಡಬಹುದು. ಖಂಡಿತ ಸ್ನೇಹಿತರೆ, ಇದು ನಮ್ಮ ರೈತರಿಗೆ ಭಾರಿ ಒಂದು ಅನುಕೂಲ ಆಗುವಂತ ಪ್ರಾಡಕ್ಟ್ಸ್. ಮತ್ತೆ ಆಮೇಲೆ ನಾವು ಏನು ಉಚಿತವಾಗಿ ನಾವು ಕೊಡ್ತಾ ಇದೀವಿ. ಉಚಿತ ಅಂತ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮ್ಮ ಅಣ್ಣವ್ರ ಕಡೆಯಿಂದ ನಾವು 1 ರೂಪಾಯಿ ನಾವು ಯಾವುದೇ ರೀತಿ ನಾವು ದುಡ್ಡು ನಾವು ತಗೊಳ್ದೇನೆ ಇಷ್ಟು ಪ್ರಾಡಕ್ಟ್ ನಾವು ಫ್ರೀ ಕೊಡ್ತಾ ಇದ್ದೀವಿ. ಒಂದು ದೊಡ್ಡ ನಂಬಿಕೆ ಮೇಲೆ ಇವತ್ತು ನಾನು 10,000 ನಾನು ತಗೊಂತೀನಿ ಅಂತ ಅವರು ಮುಂದೆ ಬಂದಿದ್ದಾರೆ. ಖಂಡಿತ ನಾವು 10,000 ಅಲ್ಲ 50,000 ತಗೊಂಡ್ರು ಕೂಡ ನಾವು ಉಚಿತವಾಗಿ ಯಾವುದೇ ರೀತಿ ನಾವು 1 ರೂಪಾಯಿ ದುಡ್ಡು ತಗೊಂಡೆ ನಾವು ಆ ಪ್ರಾಡಕ್ಟ್ ನಾವು ಕೊಡೋದಕ್ಕೆ ನಾವು ಇಷ್ಟಪಡ್ತೀವಿ ಸ್ನೇಹಿತರೆ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ.